ನ್ಯೂಸ್, ಇದು ಎಲ್ಲರಂತಲ್ಲ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಗದಗ ಬೆಟಗೇರಿ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಕುರಿತು ಇದು ಈಗ ಮೊನ್ನೆ ಮಾರ್ಚ್ 3 ಅದು ಕೂಡ ಸ್ಟೇ ಸಿಕ್ತು. ಹಿಂದೆ 28/2/2025 ಚುನಾವಣೆ ನಡೀತು. ಅದಕ್ಕೇನಾಯ್ತು, ಕೋರ್ಟ್ ಆದೇಶ ಇದ್ದಾಗ ಕೂಡ ಬಂದಾಗ ಕೂಡ ಚುನಾವಣೆ ನಡೀತು. ಸೊ ಹಿಂಗಾಗಿ ಅವಾಗ ನ್ಯಾಯಾಂಗ ನಿಂದನೆ ಅಂತ ಬಂತು. ಸೊ ಇದೇ ನಡೀತಾನೆ ಇದೆ. ಇದರಿಂದ ಏನಾಗ್ತಾ ಇದೆ ಅಂದ್ರೆ ನಗರಸಭೆ ಸೋರ್ತಾ ಇದೆ, ಅಧಿಕಾರಿಗಳ ಚೆಲ್ಲಾಟ ಇಲ್ಲಿ. ಸೊ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಾಗಿತ್ತು. ಅದಕ್ಕೆ ಇದ್ರ ಹಿನ್ನೆಲೆ ಹೇಳಿದೆ. 2025 ಫೆಬ್ರವರಿ 28 ಮೊನ್ನೆ ಗದಗ ಉಪವಿಭಾಗಾಧಿಕಾರಿಗಳು ಅಂದ್ರೆ ಅಸಿಸ್ಟೆಂಟ್ ಕಮಿಷನರ್ ಗದಗ್ ಎಂ ಗಂಗಪ್ಪ ಸಾಹೇಬರು, ಚುನಾವಣಾಧಿಕಾರಿಗಳವರು, ಅವರು 28/2/2025 ಚುನಾವಣೆ ನಡೆಸಕ್ಕೆ ಘೋಷಣೆ ಮಾಡಿದ್ರು. ನೋಟಿಸ್ ಹೋತು, ಎಲ್ಲ ಆಯ್ತು. ಮುಂದೆ ಅವತ್ತು ಹೈಕೋರ್ಟ್ ಅದನ್ನ ನಡೆಸಬಾರ್ದು ಅಂತ ಹೇಳಿತು. ಆದ್ರೂ ಇವ್ರು ನಡೆಸಿಬಿಟ್ರು. ಅಲ್ಲೇ ಮಾಜಿ ಮುಖ್ಯಮಂತ್ರಿಗಳಿದಾರ, ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು, ಕಾನೂನು ಸಂಸದೀಯ ವ್ಯವಹಾರಗಳ ಸಚಿವರು, ಶಾಸನ ಸಚಿವರು ಎದುರಿಗಿದ್ದಾರೆ, ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು. ನಂತರ ಸಿ ಪಾಟೀಲ್ ಇದ್ದಾರೆ, ಮಾಜಿ ಸಚಿವರು. ಎಲ್ಲ ಹೇಳ್ತಾ ಇದ್ರು ಕೂಡ ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗತ್ತೆ, ನೀವು ಚುನಾವಣೆ ನಡೆಸೋ ಹಾಗಿಲ್ಲ, ನಡೆಸಬೇಡಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿ ಬೊಬ್ಬೆ ಹಾಕಿದ್ರು. ಈ ಎಂ ಗಂಗಪ್ಪ ಸಾಹೇಬರು ಅಸಿಸ್ಟೆಂಟ್ ಕಮಿಷನರ್ ಅಂಡ್ ಎಲೆಕ್ಷನ್ ಆಫೀಸರ್ ಏನೂ ಕೇಳಲಿಲ್ಲ. ಅದು ಯಾವ ಒತ್ತಡ ಇತ್ತು, ಏನಿತ್ತು, ಅಥವಾ ಚುನಾವಣೆ ಮಾಡೇ ತೋರಿಸ್ತೀನಿ ಅಂತಿತ್ತು, ಕೋರ್ಟ್ಗೂ ಚಾಲೆಂಜ್ ಮಾಡ್ತೀನಿ ಅಂತಿತ್ತು, ಏನು ಆ ಒಂದು ವ್ಯವಸ್ಥೆ ಗೊತ್ತಿಲ್ಲ, ಮಾಡಿದ್ರು. ಆದಮೇಲೆ ನೋಟಿಸ್ ಸಿಕ್ತು. ಅಷ್ಟೊತ್ತಿಗೆ ADC ಅವ್ರು ಬಂದರು, ಅನ್ನಪೂರ್ಣೇಶ್ವರಿ ಅಂತ ಹೇಳಿದ್ರು, ಅವ್ರು ಬಂದರು, ಇಲ್ಲ ಹಿಂಗಿದೆ ಅಂತ ಹೇಳಿ ಕೇಳಿಲ್ಲ, ನಡೆಸಿದ್ರು. ಕೊನೆಗೆ ಸಾಯಂಕಾಲ ಈ ಚುನಾವಣೆಯನ್ನ ಏನು ಫಲಿತಾಂಶ ತಡೆ ಹಿಡಿಯಲಾಗಿದೆ ಅಂತ ಮಾರನೇ ದಿವಸ ಕೊಟ್ಟರು ನೋಟಿಸ್. ಮತ್ತೆ ಇದರಿಂದ ಏನಾಯ್ತು ಅಂದ್ರೆ ಚುನಾವಣೆ ನಡೆದ್ರೂ ಕೂಡ ಅಧ್ಯಕ್ಷ ಉಪಾಧ್ಯಕ್ಷರು ಅಧಿಕಾರಕ್ಕೆ ಬರಲಿಲ್ಲ. ಸೊ ಇದಕ್ಕೆ ಕಾರಣ ಯಾರು? ಇಷ್ಟೊಂದು ದೊಡ್ಡ ಸಮಸ್ಯೆ ಆಗ್ಲಿಕ್ಕೆ ಕಾರಣ ಯಾರು? ಕೊನೆಗೆ ಇವ್ರ ಮೇಲೆ ಒಂದು ಕೇಸ್ ಆಯ್ತು. ಇಲ್ಲೈತೆ ನೋಡ್ರಿ, ಇವ್ರ ಮೇಲೆ ಒಂದು ಏನು ನ್ಯಾಯಾಂಗ ನಿಂದನೆ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾರ್ಚ್ 2, 2026 ಹೈಕೋರ್ಟ್ನಾಗ ವಿಚಾರಣೆ ನಡೆಸಿದ್ರು. ಅವಾಗ ಇವರು ಪತ್ರ ಬರೀತಾರೆ, ಇದು ಒಂದು ಅಫಿಡವಿಟ್ ಹಾಕ್ತಾರೆ ಕೋರ್ಟ್ಗೆ. ಸರ್, ದಯಮಾಡಿ ನಾನು ತಪ್ಪೊಪ್ಪಿಗೆತ್ತೀರಿ, ನನಗೆ ಕ್ಷಮೆ ಕೊಡ್ಬೇಕು, ನೀವು ಕ್ಷಮೆ ಯಾಚಿಸಿ ಒಂದು ಪತ್ರ ಬರೀತಾರೆ. ಇಲ್ಲಿದೆ ನೋಡ್ರಿ ಅಫಿಡವಿಟ್. I respectfully praise that this honorable court may be pleased to accept my affidavit and drop the contempt petition against me. Me, it means M. Gangappa Sayabru, Assistant Commissioner and Election Officer, against me in the interest of justice and equity. Hence this affidavit ilhakar. ಈ ಅಫಿಡವಿಟ್ ಹಾಕಿ ತಪ್ಪೊಪ್ಪಿಗೆ ಕೊಟ್ಟಾದ್ಮೇಲೆ ನ್ಯಾಯಾಂಗ ನಿಂದನೆಯಿಂದ ಏನು ಮೊನ್ನೆ ಮಾರ್ಚ್ 2 ಅದರಿಂದ ಪಾರಾದ್ರವರು ನ್ಯಾಯಾಂಗ ನಿಂದನೆಯಿಂದ. ಇಲ್ಲ ಅಂದ್ರೆ ಕೋರ್ಟ್ ಕಂಟೆಂಪ್ಟ್ ಆಫ್ ಕೋರ್ಟ್, ಇಟ್ಸ್ ಎ ವೆರಿ ಅದು. ಯಾರು ಇವರು? ಅಸಿಸ್ಟೆಂಟ್ ಕಮಿಷನರ್. ಇವರಿಗೆ ಎಲ್ಲ ತಿಳುವಳಿಕೆ ಇದೆ. ಯಾಕೆ ಅಂತ ಹೇಳ್ತೇನೆ ನಿಮ್ಗೆ. ಇವರು ಮ್ಯಾಜಿಸ್ಟ್ರೇಟ್, ಇವರು ಅಸಿಸ್ಟೆಂಟ್ ಕಮಿಷನರ್ ಅಂದ್ರೆ ಏನು? ಉಪವಿಭಾಗಾಧಿಕಾರಿಗಳು. ಇವ್ರಿಗೆ ಕೆಲಸ ಏನು? ಪ್ರಮುಖ ಕಾರ್ಯಗಳನ್ನು ಹೇಳ್ತೇನೆ. ಕಂದಾಯ ಆಡಳಿತದ ವ್ಯವಸ್ಥೆಯಲ್ಲಿರೋರು, DC ಮತ್ತು ತಹಸೀಲ್ದಾರ್ ನಡುವಿನ ಕೊಂಡಿಯಾಗಿ ಕೆಲಸ ಮಾಡೋರು ಇವರು. AC ಅಸಿಸ್ಟೆಂಟ್ ಕಮಿಷನರ್, DC ಕೆಳಗಡೆ, ತಹಸೀಲ್ದಾರ್ ಮೇಲ್ಗಡೆ. ಪವರ್ಫುಲ್ ಪೋಸ್ಟ್ ಅದು. ಆಮೇಲೆ ಇವರು ಮ್ಯಾಜಿಸ್ಟ್ರೇಟ್ ಅಧಿಕಾರ ಇದೆ. ಉಪವಿಭಾಗೀಯ ಮ್ಯಾಜಿಸ್ಟ್ರೇಟ್ ಆಗಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವರು ಇವರು. ಲ್ಯಾಂಡ್ ಭೂ ಸ್ವಾಧೀನ 6141 ಇವೆಲ್ಲ ಅವರು ಅಂಡರ್ನಾಗ. ಯಾವುದರ ತಕರಾರು ಮತ್ತೊಂದು ಮಗದೊಂದು ಇದನ್ನು ನೋಡ್ತಾರೆ ಅವರು. ನಂತರ ಇವರು ಇಲೆಕ್ಷನ್ ಆಫೀಸರ್, ಚುನಾವಣಾಧಿಕಾರಿ.
ತಮ್ಮ ಉಪವಿಭಾಗದ ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾರರ ನೋಂದಣಾಧಿಕಾರಿ ERO ಹಾಗೂ ಚುನಾವಣಾಧಿಕಾರಿಯಾಗಿ ರಿಟರ್ನಿಂಗ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸ್ತಾರೆ. ಜೊತೆಗೆ 1961 ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಅಡಿ ಸ್ಥಾಪಿತವಾದ ಟ್ರಿಬ್ಯುನಲ್ಗಳ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ಇಡೀ ಕಾನೂನು ವ್ಯವಸ್ಥೆಯನ್ನ ಅರ್ಥ ಮಾಡ್ಕೊಂಡವರು ಸ್ವತಃ ಇವರು ಮ್ಯಾಜಿಸ್ಟ್ರೇಟ್. ಇವರು AC ಕೋರ್ಟ್ ಅಂತಾನೆ ಇರ್ತಿದೆ, DC ಕೋರ್ಟ್ ಅಂತಿದೆ, ತಹಸೀಲ್ದಾರ್ ಕೋರ್ಟ್ ಅಂತ ಇರ್ತಿದೆ. ಇವ್ರು AC ಕೋರ್ಟ್ ಒಳಗ ವಕೀಲರು ಬಂದು ಇವ್ರ ಜೊತೆ ಇವ್ರ ಮುಂದೆ ವಾದ ಏನು ಇರ್ತಾವಲ್ಲ ಅಲ್ಲಿ ವಾದ ಪ್ರತಿವಾದ ನಡೀತಿದೆ. ಇವರು ಮ್ಯಾಜಿಸ್ಟ್ರೇಟ್ ಆಗಿ ಕೆಲಸ ಮಾಡ್ತಾರೆ. ಹಿಂಗಿರುವಾಗ ಕಂಟೆಂಪ್ಟ್ ಆಫ್ ಕೋರ್ಟ್, ನ್ಯಾಯಾಂಗ ನಿಂದನೆ, ಹೈಕೋರ್ಟಿನ ಆದೇಶ ಧಿಕ್ಕರಿಸ್ತಾರ, ಚುನಾವಣೆ ನಡೆಸ್ತಾರ, ಕ್ಷಮೆ ಯಾಚನೆ ಮಾಡ್ತಾರ, ತಪ್ಪೊಪ್ಪಿಗೆ ಪತ್ರ ಬರೆದು ಕೊಡ್ತಾರ, ನನ್ನನ್ನು ಕ್ಷಮಿಸಿ. ಹೆಂಗ್ರಿ ಕಂಟೆಂಪ್ಟ್ ಆಫ್ ಕೋರ್ಟ್ಗೆ ಏನ್ ಮಾಡಿದ್ರು? ಕ್ಷಮಾಪಣೆ ಪತ್ರ ಬರೆದುಕೊಂಡು ನಾನು ಕ್ಷಮೆ ಕೊಡಿ, ತಪ್ಪೊಪ್ಪಿಕೊಳ್ತೀನಿ. ಇವ್ರು ಯಾರು? ಮ್ಯಾಜಿಸ್ಟ್ರೇಟ್, ಅಸಿಸ್ಟೆಂಟ್ ಕಮಿಷನರ್, ಎಲೆಕ್ಷನ್ ಆಫೀಸರ್ ಮಾನ್ಯ ಶ್ರೀ M. ಗಂಗಪ್ಪ ಈಗಿದ್ದಾರೆ ಅವರು. ಇವ್ರ ಮೇಲೆ ಕೇಸ್ ಎಷ್ಟಿದಾವ ಗೊತ್ತಾ? ಇಲ್ಲೈತ್ ನೋಡ್ರಿ. ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ರಾಯಚೂರು ಜಿಲ್ಲೆ, ರಾಯಚೂರು. ಭಾಳ ಇದಾವ. ನಾ ಈಗ ಶಾರ್ಟ್ನಾಗ ಹೇಳ್ತೀನಿ. ಇಷ್ಟು ಅಗ್ಗದಾವ, ಇಲ್ಲಿ ಇಷ್ಟು ಅದಾವ, ಇಷ್ಟು ಅದಾವ, ಎಲ್ಲ ಇದಾವ, ತೋರಿಸ್ತೀನಿ. ಜಗ್ಗದಾವ. ಇದ್ರ ಆಮೇಲೆ ಒಂದು ಎಪಿಸೋಡ್ ಆಗತ್ತೆ, ಹೇಳ್ತೀನಿ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ, ಬಹುಮಡಿಗಳ ಕಟ್ಟಡ, ಬೆಂಗಳೂರು. ಇವ್ರ ಮೇಲೆ ಒಂದಿಷ್ಟು 28 ಆರೋಪಗಳು ಬರ್ತಾವ. 28 ಆರೋಪಗಳು ಇವ್ರ ಮೇಲೆ. ಇವರು ಸಿಂಧನೂರು ತಹಸೀಲ್ದಾರ್ ಇರ್ತಾರೆ. ಇಲ್ಲೇ ನೋಡ್ರಿ, M. ಗಂಗಪ್ಪ ಹಿಂದಿನ ತಹಸೀಲ್ದಾರ್, ಸಿಂಧನೂರು ತಾಲೂಕು, ರಾಯಚೂರು ಜಿಲ್ಲೆ, 2025 6ನೇ ತಿಂಗಳ ಜಿಲ್ಲೆ. ಇವರ ವಿರುದ್ಧ ಇರುವ ಪ್ರಕರಣಗಳಲ್ಲಿ ಇಲಾಖಾ ವಿಚಾರಣಾ ವರದಿ ಸಲ್ಲಿಸುವ ಕುರಿತು ಮಾನ್ಯ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ ಸೇವೆಗಳು ಬ್ರಾಕೆಟ್ನಾಗ 1 ಬೆಂಗಳೂರು. ಇವರ ಆದೇಶ ಸಂಖ್ಯೆ ನೋಡಿಗ ಇಲ್ಲಿದೆ. ದಿನಾಂಕ 12/3/2020 ಇಲ್ಲಿ ADE 2017 ಇದು ಇವ್ರನ್ನ ಇವ್ರು ಬಂದಂತ ಆರೋಪಗಳು, ಇವ್ರ ಮೇಲೆ ಬಹಳಷ್ಟು ಆರೋಪಗಳಿತ್ತು. ಅವಾಗ ನೇಮಕ ಮಾಡ್ತಾರೆ ಇವ್ರನ್ನ. ಆರೋಪಗಳನ್ನ ತನಿಖೆ ಮಾಡ್ಲಿಕ್ಕೆ, ವರದಿ ಸಲ್ಲಿಸಲಿಕ್ಕೆ ಅವತ್ತಿನ ADC ಇದ್ರು ಇಲ್ಲಿ ರಾಯಚೂರು, ಇಲ್ಲ ಅಪರ ಜಿಲ್ಲಾಧಿಕಾರಿ ರಾಯಚೂರು, ಇವರು ADC ಅಂತ. ಇವ್ರು ವರದಿ ಕೊಟ್ಟಾರ ಸರ್ಕಾರಕ್ಕೆ ಇವ್ರ ಮೇಲೆ ಆರೋಪಗಳು. ಎಂತಿದ್ ನೋಡ್ರಿ: ಆರೋಪ ನಂಬರ್ 1, ಆರೋಪ ನಂಬರ್ 2, ಆರೋಪ ನಂಬರ್ 3, ಆರೋಪ ನಂಬರ್ 4, ಆರೋಪ ನಂಬರ್ 5. ಒಟ್ಟು ಆರೋಪಗಳು 28 ಆರೋಪಗಳಿದೆ ಇವ್ರ ಮೇಲೆ. ಅದು ಇದು ಆಮೇಲೆ ಹೇಳ್ತೀನಿ ಡೀಟೇಲ್ಸ್ ಇನ್ನೊಂದ್ಸಲ. ಒಟ್ಟು ಅದ ಆರೋಪ 27. ಇಲ್ಲಿ ನೋಡ್ರಿ, ಆರೋಪ 28. 28 ಆರೋಪಗಳು ಬಂದಾಗ ಸರ್ಕಾರ ನೇಮಕ ಮಾಡತ್ತೆ. ADC ನೇತೃತ್ವದೊಳಗ ನೇಮಕ ಮಾಡಿ ವರದಿ ಸಲ್ಲಿಸಕ್ಕೆ ಹೇಳುತ್ತೆ. ನೋಡ್ರಿ, ಇಲ್ಲಿ ಐತ್ ನೋಡ್ರಿ. ಆ ವಿಚಾರಣಾಧಿಕಾರಿಗಳು ಯಾರು ಅಂದ್ರೆ ಶಿವಪ್ಪ ಯಲ್ಲಪ್ಪ ಭಜಂತ್ರಿ. ಇವರು ಸಲ್ಲಿಸ್ತಾರ ವರದಿ. ಇವರು ತನಿಖೆ ಮಾಡಿ, ಆರೋಪಗಳನ್ನು ತನಿಖೆ ಮಾಡಿ. ಹಾಗೂ ಅಪರ ಜಿಲ್ಲಾಧಿಕಾರಿಗಳು ರಾಯಚೂರು, ವಿಚಾರಣಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾಧಿಕಾರಿಗಳು ರಾಯಚೂರು, ಶಿವಪ್ಪ ಯಲ್ಲಪ್ಪ ಭಜಂತ್ರಿ. ಇಲ್ಲಿ ನೋಡ್ರಿ, ಇವರು ವಿಚಾರಣಾ ಫಲಕಗಳು. ಈ ವರದಿಯಲ್ಲಿರುವ ಆರೋಪಗಳಲ್ಲಿರುವಂತೆ ನೋಡಿ, ಇದು ಬಹಳ ಇಂಪಾರ್ಟೆಂಟ್, ತೋರಿಸ್ತೀನಿ ನಿಮ್ಗ. ಈ ವರದಿಗಳಲ್ಲಿರುವಂತೆ ಆಪಾದಿತ ಅಧಿಕಾರಿಯ ವಿರುದ್ಧ ಮಾಡಲಾಗಿರುವ ಅನುಬಂಧ 1 ಮತ್ತು ಅನುಬಂಧ 2ರಲ್ಲಿ ಮಾಡಲಾಗಿರುವ 28 ಆರೋಪಗಳಲ್ಲಿ 2, 5, 6, 8ನೇ ಆರೋಪಗಳು ಸಾಬೀತಾಗಿರುವುದಿಲ್ಲ. ಹಾಗೂ 1, 3, 4, 7, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28ನೇ ಆರೋಪಗಳು ಸಾಬೀತಾಗಿರುತ್ತವೆ. ಅಂದ್ರೆ 28 ಆರೋಪಗಳಲ್ಲಿ 4 ಬಿಟ್ರೆ 24 ಆರೋಪಗಳು ಸಾಬೀತಾಗ್ಯಾವ್ರಿ. ಇವರು ನಮ್ಮ ಗದಗಿನ ಉಪವಿಭಾಗಾಧಿಕಾರಿಗಳು, ಅಸಿಸ್ಟೆಂಟ್ ಕಮಿಷನರ್. ಇವ್ರು ಎಲ್ಲಿದ್ರು? ಸಿಂಧನೂರಾಗ ತಹಸೀಲ್ದಾರ್ ಆಗಿದ್ದಾಗ ಕೆಲಸ ಮಾಡಿದಾಗಿದ್ದು ಆರೋಪಗಳು. ರಾಯಚೂರು ಜಿಲ್ಲೆ ಸಿಂಧನೂರು. ಇಲ್ಲಿ DD ಫುಡ್ ಇದ್ರು ಅವರು. ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಉಪನಿರ್ದೇಶಕರು, ಡೆಪ್ಯೂಟಿ ಡೈರೆಕ್ಟರ್ ಇದ್ರು. ಮುಂದೆ ಇವರು ಟ್ರಾನ್ಸ್ಫರ್ ಆಯ್ತು, ಎಲೆಕ್ಷನ್ ಬಂತು. ಅದಾದ್ಮೇಲೆ ಕಾಂಗ್ರೆಸ್ನ ಕೆಲವರು ಹಿರಿಯ ಪ್ರಭಾವಿಗಳದಾರ, ಇವರು ಕೂಡ ಚಲೋ ದೋಸ್ತಿ ಐತಿ ಅಂತಾರ.
ಇವ್ರು ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ಬಂದ್ರು. ಏನಾಗಿ? ಅಸಿಸ್ಟೆಂಟ್ ಕಮಿಷನರ್. ಆ ಋಣ ತೀರಿಸ್ಬೇಕಲ್ಲ, ಅದಕ್ಕೋಸ್ಕರ ಇವರು ಫೆಬ್ರವರಿ 28, 2025 ಚುನಾವಣೆ ಮಾಡ್ತಾರೆ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ. ಯಾಕೆ ಮಾಡ್ತಾರಂದ್ರೆ 3 ಮಂದಿನ ಸಸ್ಪೆಂಡ್ ಮಾಡಿದ್ರು, ಡಿಸ್ಮಿಸ್ ಮಾಡಿದ್ರು ಅವರು ಸದಸ್ಯತ್ವ. ಉಷಾದಾಸರು ಮತ್ತೆ ಅನಿಲ್ ಅಬ್ಬಿಗೇರಿ, ಮುಷಿಗೇರಿ, ಈ 3 ಮಂದಿನ ನಕಲಿ ಟರಾವು, ನಕಲಿ ಅದು ಸಹಿ ಅಂತ ಹೇಳಿ ಆ 3 ಮಂದಿ ಸದಸ್ಯರ ಸದಸ್ಯತ್ವನ ರದ್ದು ಮಾಡಿಬಿಟ್ರು. 18 ಮಂದಿ ಬಿಜೆಪಿ ಒಳಗೆ 3 ಮಂದಿ ಹೋದ್ರು, 15 ಉಳಿದ್ರು. ಕಾಂಗ್ರೆಸ್ನಾಗ ಎಷ್ಟಾಯ್ತು? 17 ಆಯ್ತು. ಕಾಂಗ್ರೆಸ್ನವ್ರು ಅಧ್ಯಕ್ಷ ಉಪಾಧ್ಯಕ್ಷ ಆಗ್ಬಿಟ್ರು. ಬಹುಮತ ಎಷ್ಟು ಫೈಟ್ ಮಾಡಿದ್ರಿ ಇಲ್ಲೇ. ಆ ಸಂದರ್ಭ ಇದು. ಯಾಕೆ ಅಂದ್ರೆ ಇದು ಒಳಮರ್ಮ ಬೇರೆ ಇದೆ, ಇಂಟರ್ನಲ್ ಬೇರೆ ಆಸ್ಪೆಕ್ಟ್ಸ್ ಇದಾವೆ ಇಲ್ಲಿ. ಇದರ ಬಿಹೈಂಡ್ ದ ಸ್ಕ್ರೀನ್ ಬಹಳಷ್ಟು ಕೈಗಳದಾವು. ಅವಾಗ ಹೈಕೋರ್ಟ್ ಆರ್ಡರ್ ಮಾಡಿದ್ರು ಪಾಪ DC ಅವರು, ನಮ್ಮ ADC ಮೇಡಮ್ ಎಲ್ಲರೂ ಹೆಂಗದ್ರು ಫ್ಯಾಕ್ಸ್ ಬಂದು, ಕಂಪ್ಯೂಟರ್ ಬಂದು, ಫೋನ್ ಬಂದು, ಮೊಬೈಲ್ ಬಂದು, ADC ಹೋಗ್ತಾರೆ ಹಿಡ್ಕೊಂಡು. ಇದು ಹೈಕೋರ್ಟ್ ಆರ್ಡರ್ ಬಿಡಾಕ್ತಾ ಇರಲಿಲ್ಲ, ಚುನಾವಣೆ ಮಾಡೇ ಬಿಡ್ತಾರೆ. ಕಾಂಗ್ರೆಸ್ನವ್ರ ಅಧ್ಯಕ್ಷ ಉಪಾಧ್ಯಕ್ಷ ಹಾಕೇ ಬಿಡ್ತಾರೆ. ಇದು ಸಾಯಂಕಾಲ ಗೊತ್ತಾಗುತ್ತೆ ಇದ್ರ ಪರಿಣಾಮ ಏನಾಗುತ್ತೆ ಅಂತೇಳಿ. ನ್ಯಾಯಾಂಗ ನಿಂದನೆ, ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ, ಇನ್ನು ಇಲ್ಲಿ ಕೋರ್ಟ್ ಮುಂದೆ ದೊಡ್ಡ ಸಮಸ್ಯೆ ಆಗತ್ತೆ ಅಂತೇಳಿ ಅವತ್ತೇ ಬರೀತಾರೆ. ಆ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಏನ್ ಚುನಾವಣೆ ಇತ್ತಲ್ಲ ಅದನ್ನ ತಡೆ ಹಿಡಿತಾರೆ. ಸೊ ಈಗ ಬಹಳ ಸಮಯ ಆಗತ್ತೆ, ಹೇಳ್ತೀನಿ. ಅವತ್ತು ಮಾಡಿದ ತಪ್ಪು ಮೊನ್ನೆ ಏನ್ ಮಾಡಿದ್ರು, ಮಾರ್ಚ್ 2ನೇ ತಾರೀಕಿಗೆ ವಿಚಾರಣೆ ಆಯ್ತು. ತಪ್ಪೊಪ್ಪಿಗೆ ಬರೆದು ಕೊಟ್ರು. ತಪ್ಪೊಪ್ಪಿಗೆ ಬರೆದು ಕೊಟ್ಟಾದ ಮೇಲೆ ಕ್ಷಮಾಪಣೆ ಕೇಳಿ, ಕ್ಷಮೆ ಕೇಳಿ, ಇವರು AC ಅಸಿಸ್ಟೆಂಟ್ ಕಮಿಷನರ್, ಇಲೆಕ್ಷನ್ ಆಫೀಸರ್, ಟ್ರಿಬ್ಯುನಲ್ ಅಧ್ಯಕ್ಷರು, ಮತ್ತೆಲ್ಲಕ್ಕಿಂತ ಇವರೇ ಮ್ಯಾಜಿಸ್ಟ್ರೇಟ್ ಅಧಿಕಾರ. AC ಕೋರ್ಟ್ ಅಂತಾರೆ ಅದಕ್ಕೆ, ಮ್ಯಾಜಿಸ್ಟ್ರೇಟ್ ಇವರು ನ್ಯಾಯಾಂಗ ನಿಂದನೆ, ಕ್ಷಮಾಪಣೆ ಪತ್ರ. ಏನ್ ಸರ್ ಇದು? ನಮ್ಮ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಯಾರು? ಕಾನೂನು ಸಚಿವರು, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು, ಶಾಸನ ಸಚಿವರು, ಪ್ರಾಮಾಣಿಕ ಸಚಿವರು, ಕಾನೂನಿಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಡೋರು ಅಂಥವ್ರು ಜಿಲ್ಲೆ ಉಸ್ತುವಾರಿ ಸಚಿವರ ಜಿಲ್ಲೆ ಒಳಗಡೆ ಇವತ್ತೊಬ್ರು ಇದನ್ನ ಬರೆದಾರೆ, ನಮ್ಮ ಪ್ರೆಸ್ ನೋಟ್ ಕೊಟ್ರ. ಯಾರು? ಲಿಂಗರಾಜ್ ಪಾಟೀಲ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು. ಏನಂತ? ಒಂದು AC ಅವ್ರನ್ನಾರ ಟ್ರಾನ್ಸ್ಫರ್ ಮಾಡ್ರಿ, ಇಲ್ಲ ನಿಮ್ಮ ಖಾತೆನಾರ ಮಾಡ್ಕೊರಿ ಅಂತ ಕೊಟ್ಟಾರ, ಕಳಿಸ್ಯಾರ, ಪ್ರೆಸ್ ನೋಟ್ ಕಳಿಸ್ಯಾರ. ಸೊ ಅದಕ್ಕೆ ಯಾಕಂದ್ರೆ ಸಾಹೇಬ್ರು ಯಾರ ಮೇಲೂ ಒತ್ತಡ ಅವತ್ತು ಹೇಳಿದ್ರು, CC ಪಾಟೀಲ್ ಸಾಹೇಬ್ರು ಹೇಳಿದ್ರು, ಅವತ್ತೇ ಪ್ರೆಸ್ ಮೀಟ್ ಮಾಡಿ AC ತಕ್ಕ ಶಾಸ್ತಿ ಆಗತ್ತ ಅಂತ ಹೇಳಿದ್ರು. ಕಂಟೆಂಪ್ಟ್ ಆಫ್ ಕೋರ್ಟ್ ಆಗತ್ತ, ಗೊತ್ತಿಲ್ವಾ ಇವ್ರಿಗೆ, ಮ್ಯಾಜಿಸ್ಟ್ರೇಟ್ ಇವರು ಅಂತ ಹೇಳಿದ್ರು. ಅದನ್ನು ಕೇಳಲಿಲ್ಲ, ಯಾರ ಮಾತು ಕೇಳಲಿಲ್ಲ. ಇಲ್ಲಿ ಕಳಿಸ್ಯಾರ ನೋಡ್ರಿ, ಇವರು ನಗರಸಭೆ ಚುನಾವಣೆ ತಪ್ಪಪ್ಪಿಕೊಂಡ ಜಿಲ್ಲಾಡಳಿತ ಅಂದ್ರೆ ಇವ್ರ ಮೇಲೆ ಅದು AC ಜನಾದೇಶಕ್ಕೆ ಅಪಚಾರ ಹಿಂಗೆಲ್ಲ ಕೊಟ್ಟಾರ. ಅದಕ್ಕೆ ಇವ್ರನ್ನ ಟ್ರಾನ್ಸ್ಫರ್ ಮಾಡ್ರಿ, ಇಲ್ಲ ನೀವರ ಬದ್ಲಿ ಖಾತೆ ತಗೋರಿ ಅಂತೆಲ್ಲ ಹೇಳ್ಯಾರಿದೆ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ, ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರುವಂತ ಆಫೀಸರು, ಮ್ಯಾಜಿಸ್ಟ್ರೇಟು, ಇಲೆಕ್ಷನ್ ಆಫೀಸರು, ಅವ್ರ ಜವಾಬ್ದಾರಿ ಬಹಳ ಇರ್ತದೆ. ಅದನ್ನು ಬಿಟ್ಕೊಟ್ಟು ಇಲ್ಲಿ ನೋಡಿ, ಸಿಂಧನೂರ ತಹಸೀಲ್ದಾರ್ ಆಗಿದ್ರಲ್ಲ, 28 ಕೇಸ್ನಾಗ 24 ಕೇಸ್ ಐತಿ. ಇಲ್ಲಿ ಕೊಟ್ಟಾರ ವರದಿ, ತೆಗ್ಸೀನಿ ನೀವು ಮಾತಾಡಿದ್ದಕ್ಕೆ. ಇಲ್ಲಿ ನೋಡಿಲಿ ಏನೇನದಾವು, ಎದೆದ್ರದ್ದು ಎಲ್ಲ ಇಲ್ಲೇ ಅದಾವ. ಇವೆಲ್ಲ ಹೇಳ್ಕೊಂತ ಕೂತ್ರೆ ಲೇಟ್ ಆಗತ್ತೆ. ಕರ್ಮಕಾಂಡ ಎಲ್ಲ ಅದಾವ, ಪೇಪರ್ ಬಂದಿದ್ದು ಅದು ಎಲ್ಲ. ಸೊ ಅದಕ್ಕೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಇಂಥ ಅಧಿಕಾರಿಗಳಿದ್ರೆ ನಮ್ಮ ಜಿಲ್ಲೆಯ ಆಡಳಿತದ ವ್ಯವಸ್ಥೆ ಎತ್ತಸಾಗತ್ತೆ, ಅರ್ಥ ಮಾಡ್ಕೋಬೇಕು. DC ಅವ್ರ ಮುಂದೆ ಏನಾರ ಹೇಳ್ಬಿಡೋದು, ತಹಸೀಲ್ದಾರ್ DC ಅವ್ರ ಮುಂದೆ ಏನಾರ ಹೇಳ್ಬಿಡೋದು. ಸರಿಯಾಗಿ ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಆಡಳಿತ ವ್ಯವಸ್ಥೆ ಚೆನ್ನಾಗಿ ನಡಿಬೇಕು. ಅಂದ್ರೆ ಮಾತ್ರ ಉತ್ತಮವಾದಂಥ ರೀತಿಯಲ್ಲಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ಒಳ್ಳೆ ಹೆಸರು ಬರ್ತದೆ. ಕಾನೂನು ಸಚಿವರು, ಪ್ರಾಮಾಣಿಕ ಹಾನೆಸ್ಟ್ ಸಚಿವರು, ನ್ಯಾಷನಲ್ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ ಲೀಡರ್ ಅವರು. ಸೊ ಈಗಲಾದರೂ ಇವು ಎಚ್ಚೆತ್ಕೊಳ್ಬೇಕು. ಸೊ ಮಾರ್ಚ್ 2ನೇ ತಾರೀಕು ಇವರಿಗೆ ಅದು ಆ ಚುನಾವಣೆಯನ್ನು ರದ್ದು ಮಾಡಿದ್ದಾರೆ, ಇವರಿಗೆ ಕ್ಷಮೆ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಅದು ರದ್ದಾಗಿದೆ. ಸೊ ಒಬ್ಬ ಮ್ಯಾಜಿಸ್ಟ್ರೇಟ್ ಆಗಿ ಈ ವ್ಯವಸ್ಥೆಯನ್ನ ನೀವೇ ಆತ್ಮಾವಲೋಕನ ಮಾಡ್ಕೊಳ್ಬೇಕು ಅಷ್ಟೇ. ನಿಮ್ಮ ಆಡಳಿತ ಎತ್ಸಾಗತ್ತ ಅನ್ನೋದು. ಓಕೆ, ಆಸ್ಕ್ ನ್ಯೂಸ್ ಇದೆಲ್ಲರಂತಲ್ಲ. ನಿಮ್ಮನ್ನ ನಮಸ್ಕಾರ.